ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರೇ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಬೋಟ್ರಸ್ ಕಲ್ಲು ಬೋರು ಮೋಟ್ರ್ ಇಳಿಸೋ ಜಾಗದಲ್ಲಿ ಬ್ಲಾಕ್ ಆಗಿದೆ. ಸೊ ಓಸ್ ಪೈಪು ಮೋಟ್ರ್ ಇಳಿಸೋಕೆ ಹೋಗಿದ್ದಾರೆ, ಯಾವುದೇ ಕಾರಣಕ್ಕೂ ಇಳಿತಾ ಇಲ್ಲ ಅಂತ ಇದರಲ್ಲಿ. ಸೊ ಮೇಲೆ ಹೋಗಿ ಬೋಟ್ರಸ್ ಮೇಲೆ ಕೂತ್ಕೊಂತ ಇದ್ದೆ. ಸೊ ಅದ್ರಗೋಸ್ಕರ ಇವಾಗ ನಾವು ಹೊಡಿತಾ ಇರೋದು ಬಂದು ಕಟ್ರ ಅಂತ ಬಿಡ್ತಾ ಇದ್ದೀರಿ. ಸೊ ಕಟ್ರನ್ನು ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಸೊ ಕಟ್ರ ಹಾಕಿ ವೆಯ್ಟ್ ಗುಂಡು ಹಾಕಿ ಹೊಡಿತೀರಿ. ಸೊ ಆ ಕಲ್ಲು ಕಟ್ಟಾಗಿ ಒಳಗಡೆ ಬೀಳುತ್ತೆ, ಇಲ್ಲಾಂದರೆ ಸೈಡ್ಗೆ ಹೋಗುತ್ತೆ. ಸೊ ನೋಡೋಣ ಯಾವ ರೀತಿ ಮಾಡ್ತೀರಾ ಅಂತ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ಇದೇ ರೀತಿ ನೀವು ಏನನ್ನ ನಿಮ್ಮ ಬೋರಲ್ಲಿ ಬೋಟ್ರಸ್ ಕಲ್ಲು ಏನನ್ನ ಅಡ್ಡ ಬಂದಿದ್ರೆ ಆ ಕಲ್ಲನ್ನ ಹೊಡಿಸ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಹೆಸರು ವರ್ಧಾ ಅಂದ್ಬಿಟ್ಟು. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಯಾರನ್ನ ಮಾಡಿಸೋರು ಇದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. 100% ಬೋಟ್ರಸ್ ಯಾವ್ದಾನ ಇದ್ರೆ ಅದನ್ನು ಹೊಡ್ಕೊಡ್ತಾರೆ. ಸುಮಾರು ಒಂದು 500ರಿಂದ 600 ಅಡಿವರೆಗೂ ಅಷ್ಟೇ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ಅದರಿಂದ ಒಳಗಡೆ ಡೀಪ್ ಇದ್ರೆ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ನೀವು. ಇದಾದಮೇಲೆ ಕ್ಲ್ಯಾಂಪ್ಗಳನ್ನ ಟೈಟ್ ಮಾಡ್ತಾಯಿದ್ದಾರೆ, ಯಾಕಂದರೆ ವೆಯ್ಟ್ ಗುಂಡು ಅದ್ರ ಮೇಲೆ ಎತ್ತಿ ಭಾರವಾಗಿ ಕೆಳಗಡೆ ಬಿಡಬೇಕು. ಸೊ ಅವಾಗ ಬಿಟ್ಟಾಗ ಅದೇನಾಗುತ್ತೆ ಅಂದರೆ ಮುಂದ್ಗಡೆ ಇರೋ ಚೂಪಿಗೆ ಇರುತ್ತೆ ಡೈ, ಅದು ಒಂದು ಕಲ್ಲನ್ನ ಹೊಡೆಯುತ್ತೆ. ಸೊ ಇವಾಗ ನೋಡ್ಬೋದು, ಇವಾಗ ಎಳೆದು ಬಿಡ್ತಾರೆ ಇದನ್ನ ಡೈನ. ನೋಡ್ಬೋದು ನೀವು ಯಾವ ರೀತಿ ಹೊಡಿತಂಥದ್ದು. ಸೊ ಇವಾಗ ನೋಡಿರಿ ವೆಯ್ಟ್ ಗುಂಡು ತಗ್ಲಾಕಿದ್ದಾರೆ. ಸೊ ಇವಾಗ ಎಳೆಯೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಫುಲ್ಲು ಮೇಲೆ ಒಂದು 10 ಅಡಿ ಎಳಿತಾರೆ ಫ್ರೆಂಡ್ಸ್. 10 ಅಡಿ ಎಳೆದ್ಬಿಟ್ಟು ಬಿಡ್ತಾರೆ. ನೋಡ್ಬೋದು ಯಾವ ರೀತಿ ಬೀಳುತ್ತಂತ. ಆ ಬಿಡೋ ಫೋರ್ಸ್ಗೆ ಮುಂದ್ಗಡೆ ಸೇಮ್ ಈ ಡ್ರಿಲ್ಲಿಂಗ್ ಮಿಷಿನ್ ಬರ್ತಾ ಗೊತ್ತಾ ಫ್ರೆಂಡ್ಸ್, ಆ ರೀತಿ ಒಂದು ಚೂಪಿಗಿರುತ್ತೆ. ಅದು ಬಂದು ಬಂಡೆನ ಒಳಗಡೆ ಹುಟ್ಟುತ್ತೆ. ಸೊ ಇದಾದ್ಮೇಲೂ ಸಹ ನಾನು ವೀಡಿಯೋನ ಮಾಡಿದ್ದೀನಿ, ಯಾವ ರೀತಿ ಬಂಡೆ ಕಟ್ಟಾಗಿದೆ ಅಂತ ಅದನ್ನು ತೋರಿಸ್ತೀನಿ. ನಿಮ್ಮ ಬೋರಲ್ಲಿ ಯಾವುದೇ ರೀತಿಯ ಮೋಟ್ರ್ ಪಂಪ್ ಬೋಟ್ರಸ್ ಕಲ್ ಬಂದು ಹೋಗ್ತಾ ಇಲ್ಲ ಅಂದರೆ ಈ ರೀತಿ ಹೊಡೆಯೋದ್ರಿಂದ 100% ಕ್ಲಿಯರ್ ಆಗುತ್ತೆ. ಇದಾದಮೇಲೆ ಮೋಟ್ರನ್ನು ಸಹ ಇಳಿಸಿದ್ರು, ಆರಾಮಾಗಿ ಹೋಯ್ತು, ಯಾವುದೇ ಕಾರಣಕ್ಕೂ ತೊಂದರೆ ಇರಲಿಲ್ಲ. ಸೊ ಗಾಡಿನೂ ಅಲ್ಲೇ ಇತ್ತು, ಮೋಟ್ರ್ ಇಳಿಸೋ ಗಾಡಿನೂ, ಅದನ್ನು ಇಳಿಸಿ ನೋಡಿದ್ರೆ ಇಳಿಸಿದಾದ್ಮೇಲೆ ನಮ್ಮ ಗಾಡಿನ ಆಚೆ ತೆಗೆದಿದ್ದು. ಈ ರೀತಿ ಒಂದು 4ರಿಂದ 5 ಬಾರಿ ಹೊಡೆದ್ರೆ ಬೋಟ್ರಸ್ ಕಲ್ 100% ಕಟ್ ಆಗುತ್ತೆ. ಯಾಕಂದರೆ ವೆಯ್ಟ್ ಗುಂಡು ಬಂದು ಒಂದು 30ರಿಂದ 40 kg ವೆಯ್ಟ್ ಅಂತಕ್ಕಂಥದ್ದು ಇರ್ತದೆ. ಸೊ ನೋಡ್ಬೋದು. ಸೊ ಇದೇ ರೀತಿ ಸತತ ಪ್ರಯತ್ನ ಮಾಡಿ ವೆಯ್ಟ್ ಗುಂಡ ಎಳೆದು ಆಮೇಲೆ ಮೇಲಕ್ಕೆ ಎತ್ತಾ ಇದ್ದೀರಿ. ಇವಾಗ ನೋಡಿ, ಇವಾಗ ವೆಯ್ಟ್ ಗುಂಡು ಬಿಚ್ಚಿದ್ದಾಯಿತು, ಇನ್ನೇನು ತೆಗಿಬೇಕು. ಇದೊಂದು ಫಸ್ಟು ಬಿಟ್ಟಿದ್ದು ಡೈ ಫ್ರೆಂಡ್ಸ್, ಇದರಲ್ಲಿ ಕಟ್ಟಾಗಿಲ್ಲ. ಸೊ ಇನ್ನೊಂದು ಥರ ಡೈ ಬಿಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ, ನೋಡ್ತಾರೆ ಹಾಗೆ. ಸೊ ಇದಾದಮೇಲೆ ಡೈ ಬರುತ್ತೆ. ಇವಾಗ ನೋಡ್ಬೋದು ನೀವು, ಇದೇ ಫ್ರೆಂಡ್ಸ್ ಡೈ. ಈ ರೀತಿ ಡೈ ನಿಮಗೆ ಯಾವುದೇ ರೀತಿ ಬೋಟ್ರಸ್ ಕಲ್ಲಿದ್ರೂ ಹೊಡೆದು ಒಳಗಡೆ ಬೀಳಿಸುತ್ತೆ. ಡೈ ಬಂದು ಮುಂದೆ ಸೇಮ್ ಡ್ರಿಲ್ಲಿಂಗ್ ಮಿಷಿನಲ್ಲಿ ಈ ರೋಡ್ ಸೈಡೆಲ್ಲ ಡ್ರಿಲ್ಲಿಂಗ್ ಮಾಡ್ತಾರಲ್ಲ, ಯಾವ ರೀತಿ ಇರುತ್ತೋ ಅದೇ ರೀತಿ ಡ್ರಿಲ್ಲಿಂಗ್ ಇರುತ್ತೆ ಅದು. ಸೊ ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಇವಾಗ ಇದೇ ವೆಯ್ಟ್ ಗುಂಡು, ಇದೊಂದು 30ರಿಂದ 40 kg ಇರುತ್ತೆ. ಸೊ ಕ್ಲ್ಯಾಂಪುಗಳು ಹಾಕಿ ಈ ರೀತಿ ಮಾಡೋದ್ರಿಂದ ನೋಡ್ಬೋದು ವೆಯ್ಟ್ ಗುಂಡು ಇದು ಡೈ ಯಾವ ರೀತಿ ಇದೆ ಅಂತ ಮುಂದೆ ಚೂಪಿಗೆ ಅಬ್ಸರ್ವ್ ಮಾಡ್ಬೋದು ನೀವು. ಆ ಚೂಪಿಗಿರೋದ್ರಿಂದ ವೆಯ್ಟ್ ಗುಂಡಲ್ಲಿ ಹೊಡೆಯುವಾಗ ಆ ಕಲ್ಲಂತಕ್ಕಂಥದ್ದು ಕಟ್ಟಾಗಿ ಒಳಗಡೆ ಬೀಳುತ್ತೆ. ಆವಾಗಲೇ ನೋಡ್ಬೋದಾಗಿತ್ತು, ಇವಾಗ ಓಲ್ ಯಾವ ರೀತಿ ಇದೆ ನೋಡ್ಬೋದಾಗಿತ್ತು. ಒಂದು ಸೈಡಾಗಿರೋ ಕಲ್ಲು ಬಂದು ಒಳಗಡೆ ಹೋಗಿದೆ. ಸೊ ಇದರಿಂದ ಆರಾಮಾಗಿ ಮೋಟ್ರ್ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಕ್ಯಾಮ್ರಾ ಸಹ ಒಳಗಡೆ ಹೋಯಿತು. ಸೊ ಮೋಟ್ರ್ ಆರಾಮಾಗಿ ಹೋಗುತ್ತೆ, ಯಾವುದೇ ತೊಂದರೆ ಇಲ್ಲ, ಇವು ಕಲ್ಲು ಬೀಳೋದು ಇಲ್ಲ. ಸೊ ಇದೇ ರೀತಿ ವಿಡಿಯೋಗಳು ನನ್ನ ಅಕೌಂಟಲ್ಲಿ ಬರ್ತಾ ಇರ್ತವೆ. ಇನ್ನೂ ಯಾರು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊತಲ್ಲ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋಗೆ ಸಿಗೋರ್ಗೂ ಧನ್ಯವಾದ, ಶುಭ ದಿನ ಅಂತ ಹೇಳ್ತಾ